ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಕ್ಕೇರಿಯ ನಂತರ ನಾವೀಗ ಕೆಳದಿಗೆ ಬಂದಿದ್ದೀವಿ. ಕೆಳದಿಯು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಿಂದ 8 ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮ. ಹನ್ನೆರಡನೇ ಶತಮಾನದಲ್ಲಿ ಸಾಮಂತ ರಾಜರ ಅಧೀನದಲ್ಲಿದ್ದ ಈ ಕೆಳದಿಯು ನಂತರ 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದವರ ಪ್ರಮುಖ ರಾಜಧಾನಿಯಾಗಿತ್ತು. ವಿಜಯನಗರ ಸಾಮ್ರಾಜ್ಯ ಕುಸಿದ ನಂತರ ಕೆಳದಿಯ ನಾಯಕರು 16ನೇ 17ನೇ ಶತಮಾನದಲ್ಲಿ ಕೆಳದಿಯನ್ನು ಅಧೀನಕ್ಕೆ ತೆಗೆದುಕೊಂಡು ಇಕ್ಕೇರಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ನಂತರ ಬಿದನೂರಿಗೆ ಸ್ಥಳಾಂತರಿಸಿದರು. ಸಿಗಂದೂರು ಮತ್ತು ಇಕ್ಕೇರಿಯ ವ್ಲಾಗ್ಸ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. 16ನೇ ಶತಮಾನದಲ್ಲಿ ಕೆಳದಿಯ ನಾಯಕರು ನಿರ್ಮಿಸಲಾಗಿರುವ ಈ ದೇವಸ್ಥಾನವು ಹೊಯ್ಸಳ ಮತ್ತು ದ್ರಾವಿಡರ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ರಾಮೇಶ್ವರದ ದೇವಾಲಯದ ಎಡಭಾಗದಲ್ಲಿ ಪಾರ್ವತಿಯ ದೇವಾಲಯವಿದ್ದು ಬಲಭಾಗದಲ್ಲಿ ವೀರಭದ್ರ ದೇವಸ್ಥಾನವಿದೆ. ನೋಡಿ, ಇಲ್ಲಿ ಎಷ್ಟು ಪುರಾತನವಾದ ಇತಿಹಾಸವುಳ್ಳ ಬಾವಿ, ಹಾಗೆ ತುಳಸಿ ಕಟ್ಟೆಯನ್ನು ನಾವು ಇಲ್ಲಿ ಕಾಣ್ಬೋದು. ತುಳಸಿ ಕಟ್ಟೆಯ ಮೇಲೆ ಆ ಕೃಷ್ಣನನ್ನು ನಾವು ನೋಡ್ಬೋದು. ಬಾವಿಯಲ್ಲಿ ನೀರೇನು ಕಾಣಿಸ್ತಾ ಇಲ್ಲ, ಇರ್ಬೋದು ಅನ್ಸುತ್ತೆ. ತುಂಬ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದೆ. ಇದು ವೀರಭದ್ರ ಸ್ವಾಮಿಯ ದೇವಾಲಯ. ಗರ್ಭಗುಡಿಯ ಎರಡು ಕಡೆ, ಒಂದು ಕಡೆ ದಕ್ಷ ಬ್ರಹ್ಮ, ಇನ್ನೊಂದು ಕಡೆ ಶಾಂತ ನರಸಿಂಹನನ್ನು ನಾವು ಇಲ್ಲಿ ಕಾಣಬಹುದು. ಗರ್ಭಗುಡಿಯ ಮೇಲ್ಭಾಗದಲ್ಲಿ ಕೆತ್ತನೆಗಳನ್ನು ಕಾಣ್ಬೋದು. ಕೃಷ್ಣನ ಕೆತ್ತನೆ ಇದೆ, ಹಾಗೆ ಮೇಲ್ಗಡೆ ಗಜಲಕ್ಷ್ಮಿ ಹಾಗೆ ಗಣೇಶನ ಕೆತ್ತನೆಗಳನ್ನು ಕಾಣ್ಬೋದು. ಇದು ಬ್ರಹ್ಮಕಮಲ ಅಂತ ಹೇಳ್ತಾರೆ. ಚಾವಣಿಯ ಮೇಲ್ಭಾಗದಲ್ಲಿ 7 ಎಡೆ ಸರ್ಪದ ಮಂಡಲ ಮತ್ತು ನವಗ್ರಹಗಳನ್ನು, ಅದರ ಪಕ್ಕದಲ್ಲಿ 5 ಎಡೆ ಸರ್ಪದ ಮಂಡಲವನ್ನು ನಾವು ಕಾಣಬಹುದು.
ದೇವಾಲಯದ ಮೇಲ್ಛಾವಣಿಯಲ್ಲಿ ನಾವು ಕೆಳದಿ ನಾಯಕರ ಲಾಂಛನವಾಗಿದ್ದ ಗಂಡಬೇರುಂಡ ಕೆತ್ತನೆಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಬಾಯಿನಲ್ಲಿ 2 ಸಿಂಹವನ್ನು, ಕಾಲಿನಲ್ಲಿ 2 ಆನೆಯನ್ನು ಹಿಡಿದಿರುವ ಕೆತ್ತನೆಯನ್ನು ನಾವು ನೋಡ್ಬೋದು. ಈ ದೇವಾಲಯದ ತುಂಬ ಕೆತ್ತನೆಗಳನ್ನು ಕಾಣ್ಬೋದು. ತುಂಬ ಸುಂದರವಾಗಿದೆ, ನೋಡೋದಕ್ಕೆ ಮನೋಹರವಾಗಿ ಕಾಣುತ್ತೆ, ಅಷ್ಟು ಕೆತ್ತನೆಗಳಿದೆ. ವೀರಭದ್ರ ದೇವಾಲಯವು ತುಂಬ ವಿಶಾಲವಾಗಿದ್ದು ಸುಂದರವಾದ ಕೆತ್ತನೆಗಳನ್ನು ಎಲ್ಲ ಕಂಬದಲ್ಲಿಯೂ ನಾವು ಕಾಣಬಹುದು. ಅದರದೇ ಆದ ಅರ್ಥಗಳನ್ನು ಕೂಡ ಹೊಂದಿದೆ. ಈ ಕೆತ್ತನೆಯನ್ನು ನೋಡಿ, ಚಾಡಿ ಮಾತನ್ನು ಕೇಳಬಾರದು ಅನ್ನೋದಾಗಿದೆ. ಈ ಕೆತ್ತನೆಯನ್ನು ನೋಡಿ, ಕೆಳಗಡೆ ಆನೆ, ಮೇಲ್ಗಡೆ ಸಿಂಹ. ಇದು ಹೊಯ್ಸಳರ ಶೈಲಿಯ ವಾಸ್ತುಶಿಲ್ಪವಾಗಿದೆ. ದೇವಾಲಯದ ಎದುರುಗಡೆ 24 ಅಡಿ ಎತ್ತರದ ಧ್ವಜಸ್ತಂಭವಿದ್ದು, ಧ್ವಜಸ್ತಂಭದ ಮೇಲೆ ನಂದಿ ಮಂಟಪವಿದೆ. ಹಾಗೆ ಧ್ವಜಸ್ತಂಭದಲ್ಲಿ ಗಣೇಶನ ಕೆತ್ತನೆಯನ್ನು ಕಾಣ್ಬೋದು. ಗಣೇಶನ ಕೆತ್ತನೆಯ ಕೆಳಗೆ ಚೆನ್ನಮ್ಮ, ಸಾಂಬಾಜಿ ಮತ್ತು ಸೇವಕಿಯರನ್ನು ನಾವು ಕಾಣ್ಬೋದು. ದೇವಾಲಯದ ನೆಲದ ಮೇಲೆ ಈ ಚಿತ್ರವನ್ನು ನೋಡದೆ ಸ್ಪಷ್ಟವಾದ ಮಾಹಿತಿ ಗೊತ್ತಿಲ್ಲ. ಹಾಗೆ ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಇದರ ಬಗ್ಗೆ ಮಾಹಿತಿ ಇದ್ದಲ್ಲಿ ದಯವಿಟ್ಟು ಕಮೆಂಟಿನಲ್ಲಿ ತಿಳಿಸಿ. 500 ವರ್ಷಗಳ ಇತಿಹಾಸವಿರುವ ಹಳೆಯ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕೆತ್ತನೆಯನ್ನು ಅರ್ಥ ಮಾಡಿಕೊಂಡು ಸಮಯ ತಗೊಂಡು ನೋಡಬೇಕಾಗತ್ತೆ. ಆಗಲೇ ಇತಿಹಾಸ ನಮಗೆ ಅರ್ಥ ಆಗೋದಕ್ಕೆ ಸಾಧ್ಯ. ನಾನಿಲ್ಲೇ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾವು ಎಲ್ಲಿಗೆ ಹೋದ್ವಿ ಅಂತ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.